ಪ್ರವೀಣ್ ಫ್ರಮ್ ಕಲರ್ ಗ್ರೇಡಿಂಗ್ ಕನ್ನಡ. ಈ ವಿಡಿಯೋದಲ್ಲಿ ಕಲರ್ ಗ್ರೇಡಿಂಗ್ ಸೀರೀಸ್ನ ಕಂಟಿನ್ಯೂ ಮಾಡ್ತಾ ನಾವು ಪ್ರೀ ವೆಡ್ಡಿಂಗ್ ಕಲರ್ ಗ್ರೇಡ್ನ ಹೇಗೆ ಮಾಡ್ಬೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ನಮಗೆ ಕಲರ್ ಗ್ರೇಡಿಂಗ್ ಮಾಡೋಕ್ಕೆ ಗಂಗಾಧರ್ ಅವರು ಡ್ರೀಮ್ಸ್ ಫೋಟೋಗ್ರಫಿಯಿಂದ ಕ್ಲಿಪ್ಸ್ನ ಕಳಿಸ್ಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ಸ್ ಅವರಿಗೆ. ಆ ಕ್ಲಿಪ್ಸ್ನ ನಾನು ರಿಯಲ್ ಟೈಮಲ್ಲಿ ಹೇಗೆ ಕಲರ್ ಗ್ರೇಡ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಸೊ ನಾನಿಲ್ಲಿ 3 ಕ್ಲಿಪ್ಸ್ ತೊಗೊಂಡಿದ್ದೀನಿ. 3 ಡಿಫ್ರೆಂಟು ಅಂದರೆ ಬೇರೆ ಬೇರೆ ಥರ ಸಿನೇರಿಯೋದಲ್ಲಿ ಶೂಟ್ ಆಗಿರೋವಂಥ ಕ್ಲಿಪ್ಸು. ಈ ಕ್ಲಿಪ್ಸ್ನ ನಾನು 3 ವರ್ಷನಲ್ಲಿ ಬೇರೆ ಬೇರೆ ಥರ ಕಲರ್ ಗ್ರೇಡಿಂಗ್ ಮಾಡ್ತೀನಿ. ಸೊ ಸ್ಟಾರ್ಟಿಂಗಲ್ಲಿ ಇದು ಸೋನಿ ಕ್ಯಾಮ್ರಾ ಫುಟೇಜ್ ಆಗಿರೋದ್ರಿಂದ ನಮಗೆ ಯಾವ ಕ್ಯಾಮ್ರಾದಿಂದ ಬಂದಿದೆ ಅಂತ ಗೊತ್ತಾಯಿತು. ಇನ್ನೊಂದು ಪ್ರೊಫೈಲು ಇವರು ಲಾಗಲ್ಲಿ ಶೂಟ್ ಮಾಡಿಲ್ಲ, ಅದ್ರ ಬದಲಿಗೆ ನ್ಯೂಟ್ರಲಲ್ಲಿ ಶೂಟ್ ಮಾಡಿದ್ದಾರೆ. ಇಲ್ಲಿ ನಾವು ನ್ಯೂಟ್ರಲಲ್ಲಿ ಶೂಟ್ ಮಾಡಿರೋದ್ರಿಂದ ಹೇಗೆ ಕಲರ್ ಕನ್ವರ್ಷನ್ ಮಾಡ್ಕೊಳ್ಳೋದು. ಕಲರ್ ಕನ್ವರ್ಷನ್ ಮಾಡ್ಕೊಳ್ಳೋಕ್ಕೆ ನ್ಯೂಟ್ರಲ್ ಫುಟೇಜ್ನ 2 ಥರ ಮಾಡ್ಬೋದು. ಒಂದು ನಾವು ಬೇಕಿದ್ದರೆ ಮ್ಯಾನ್ಯುವಲ್ ಆಗಾದರೂ ಮಾಡ್ಬೋದು, ಲಿಫ್ಟ್ ಗಾಮಾ ಗೇನು ಮತ್ತು ಕಾಂಟ್ರಾಸ್ಟು ಪಿವಿಟಲ್ಲಾದರೂ ಮಾಡ್ಬೋದು. ಇಲ್ಲಾಂದರೆ ನಾವು ಯೂಶ್ವಲಿ ಕಲರ್ ಸ್ಪೇಸ್ ಟ್ರಾನ್ಸ್ಫಾರ್ಮ್ನ ಯೂಸ್ ಮಾಡಾದರೂ ಮಾಡ್ಬೋದು. ಸೊ ನಾನಿಲ್ಲಿ ಕಲರ್ ಗ್ರೇಡಿಂಗ್ ಮಾಡೋಕ್ಕೆ ಯಾವುದೇ ಥರದ್ದು ಲಟ್ಟು ಯೂಸ್ ಮಾಡ್ತಾಯಿಲ್ಲ. ಒಂದು ಸಿಂಪಲ್ ವೇಯಲ್ಲಿ ಕಲರ್ ಗ್ರೇಡಿಂಗ್ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗಲ್ಲಿ ನಾನು ಒಂದು 6 ನೋಟ್ಸ್ನ ಪ್ಲೇಸ್ ಮಾಡ್ಕೋತೀನಿ. ನಾನು ಕಾಂಪ್ಲೆಕ್ಸ್ ನೋಟ್ ಟ್ರೀ ಏನು ಯೂಸ್ ಮಾಡ್ತಿಲ್ಲ, ಒಂದು ಸಿಂಪಲ್ ವೇಯಲ್ಲಿ ಮಾಡ್ತಾಯಿದ್ದೀನಿ. ಒಂದು 6 ನೋಟ್ಸ್ನ ಪ್ಲೇಸ್ ಮಾಡ್ಕೊಂಡಾದಮೇಲೆ ಲಾಸ್ಟ್ ನೋಡ್ನ ರೀನೇಮ್ ಮಾಡ್ಕೋತೀನಿ CST ಅಂತ, ಒಂದು ಕಲರ್ ಸ್ಪೇಸ್ ಟ್ರಾನ್ಸ್ಫಾರ್ಮ್. ಸೊ ನ್ಯೂಟ್ರಲಲ್ಲಿರೋ ಪಿಕ್ಚರ್ನ ಯಾವ ಥರ ಕಲರ್ ಕನ್ವರ್ಷನ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಯೂಶ್ವಲಾಗಿ ನಾವು ಎಫೆಕ್ಟ್ಸಿಗೆ ಹೋಗಿ ಕಲರ್ ಸ್ಪೇಸ್ ಟ್ರಾನ್ಸ್ಫಾರ್ಮ್ನ ಡ್ರ್ಯಾಗ್ ಮಾಡಿ CST ಮೇಲೆ ಪ್ಲೇಸ್ ಮಾಡಿಕೊಂಡು, ಇಲ್ಲಿ ಸೋನಿ ಕ್ಯಾಮ್ರಾ ಫುಟೇಜ್ ಆಗಿರೋದ್ರಿಂದ ನಾನಿಲ್ಲಿ ಇನ್ಪುಟ್ ಕಲರ್ ಸ್ಪೇಸ್ನ ಸೋನಿ gamut 3.cineಗೆ ಚೂಸ್ ಮಾಡ್ತಾಯಿದ್ದೀನಿ. ಸೊ ಇನ್ಪುಟ್ ಗಾಮಾ ನಾವು ಲಾಗ್ ಆಗಿದ್ದರೆ S-Log3 ಇಲ್ಲ S-Log2ಗೆ ಸೆಲೆಕ್ಷನ್ ಮಾಡ್ಕೊತಿದ್ವಿ. ಈಗ S-Logಲ್ಲಿಲ್ಲ, Rec 719 ಇವಾಗ ಸೆಲೆಕ್ಷನ್ ಮಾಡ್ತಿರೋದು Rec 719. ಏನಕ್ಕೆ ಅಂದರೆ ನ್ಯೂಟ್ರಲ್ ಫುಟೇಜು ಇಲ್ಲಿ ನಮಗೆ ಲಾಗಷ್ಟು ನಮಗೆ ಫ್ಲೆಕ್ಸಿಬಿಲಿಟಿ ನ್ಯೂಟ್ರಲ್ ಫುಟೇಜಲ್ಲಿ ಸಿಗೋಲ್ಲ. ಅಂದರೆ ಇನ್ಫಾರ್ಮೇಷನು ಲಾಗ್ಗಿಂತ ಇಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ ಫುಟೇಜಲ್ಲಿ. ಆದ್ದರಿಂದ ನಾನು ಇನ್ಪುಟ್ ಗಾಮನ Rec 719ಗೆ ಇಡ್ತಾಯಿದ್ದೀನಿ. ಇನ್ನು ಕೆಲವರು ಇನ್ಪುಟ್ ಗಾಮನ sRGBಗೂ ಇಟ್ಕೋಬೋದು. ಅವ್ರವ್ರದ್ದು ಇಷ್ಟ, sRGBಗಾದರೂ ಇಡ್ಬೋದು, ಇಲ್ಲ ಕೆಲವರು Rec 719ನ ಪ್ರಿಫರ್ ಮಾಡ್ತಾರೆ, ಹಾಗಾಗಿ Rec 719ಗಾದರೂ ಇಡ್ಬೋದು. ಔಟ್ಪುಟ್ ಕಲರ್ ಸ್ಪೇಸು ಆ್ಯಸ್ ಇಟ್ ಈಸು Rec 719ಗೆ ಇಡ್ತಾಯಿದ್ದೀನಿ. ಔಟ್ಪುಟ್ ಗಾಮನ ನಾನು ಗಾಮಾ 2.4ಗೆ ಪ್ಲೇಸ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ನಮ್ಮ ಕಲರ್ ಸ್ಪೇಸು ಟ್ರಾನ್ಸ್ಫಾರ್ಮು ಆಗಿದೆ. ಅದೇ ಥರ ನಾನು ಬೇರೆ ಕ್ಲಿಪ್ಸ್ಗೂ ಮಾಡ್ಕೋತೀನಿ. ಆ್ಯಸ್ ಇಟ್ ಈಸು ಇದಕ್ಕೂ 6 ನೋಡ್ನ ಪ್ಲೇಸ್ ಮಾಡ್ಕೋತೀನಿ. ನಾನಿಲ್ಲಿ ಇದನ್ನೇ ಕಾಪಿ ಮಾಡಿಕೊಂಡು Ctrl+C ಕಾಪಿ ಮಾಡಿ ಇಲ್ಲಿ ಲಾಸ್ಟ್ ನೋಡಿಗೆ ಪೇಸ್ಟ್ ಮಾಡ್ತಾಯಿದ್ದೀನಿ. ಅದೇ ಥರ ನಾವು 3ನೇ ಕ್ಲಿಪ್ಪಿಗೂ ಅದೇ ಥರ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು 3 ಕ್ಲಿಪ್ನ ಅಟ್ ಎ ಟೈಮು ಡಿಫಾಲ್ಟಾಗಿ ಕಲರ್ ಕನ್ವರ್ಷನ್ ಮಾಡ್ಕೊಂಡಿದ್ದೀನಿ. ಆದರೆ ಗ್ರೇಡಿಂಗ್ ಮಾತ್ರ ನಾನು 3 ಕ್ಲಿಪ್ನು ಬೇರೆ ಬೇರೆ ಥರ ಮಾಡ್ತಾಯಿದ್ದೀನಿ. ನೆಕ್ಸ್ಟು ನಾನಿಲ್ಲಿ ಫಸ್ಟ್ ಕ್ಲಿಪ್ನ ಗ್ರೇಡ್ ಮಾಡೋದಾದರೆ ನಾನಿಲ್ಲಿ ಅಂದರೆ ಮೂಡಿ ಮ್ಯೂಟೆಡ್ ಗ್ರೀನ್ ಆ ಕಲರ್ನ ಪ್ರಿಫರ್ ಮಾಡ್ತಾಯಿದ್ದೀನಿ. ನಾನು ಫಸ್ಟ್ ನೋಡಲ್ಲಿ ರಿನೇಮ್ ಮಾಡ್ಕೋತೀನಿ ಬೇಸ್ ಅಂತ, ಅಂದರೆ ಬೇಸ್ ಕರೆಕ್ಷನ್ ಮಾಡ್ಕೊಳ್ಳೋಕ್ಕೋಸ್ಕರ ಮಾಡ್ತೀನಿ. ನಾನಿಲ್ಲಿ ಸ್ಕೋಪ್ಸ್ ನೋಡ್ತಾ ಇದ್ದೀನಿ. ಇಲ್ಲಿ ಫುಟೇಜು ಆಲ್ಮೋಸ್ಟು ಪ್ರಾಪರಾಗಿ ಎಕ್ಸ್ಪೋಸ್ ಆಗಿದೆ, ಅಂದರೆ ಕೆಲವೊಂದು ಹೈಲೈಟ್ಸಲ್ಲಿ ಡೀಟೇಲ್ಸ್ ಕಮ್ಮಿ ಆಗಿದೆ. ಸೊ ನಾನಿಲ್ಲಿ ಒಂದು ಬೆಟರ್ ಕಾಂಟ್ರಾಸ್ಟು ಮತ್ತು ಸ್ಯಾಚುರೇಷನ್ಗೋಸ್ಕರ ಒಂದು ಬೇಸ್ ಕರೆಕ್ಷನ್ ಮಾಡ್ಕೋತೀನಿ. ಇಲ್ಲಿ ನಾನು ನೆಕ್ಸ್ಟು ಒಂದು ಕಾಂಟ್ರಾಸ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕಾಂಟ್ರಾಸ್ಟ್ ಆ್ಯಡ್ ಮಾಡಿ ನೆಕ್ಸ್ಟು ಒಂದು ಪಿವಿಟಲ್ಲಿ ಕಾಂಟ್ರಾಸ್ಟ್ ರೇಷಿಯೋನ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. ಹಾಗೆ ಹೈಲೈಟ್ಸ್ನ ಸ್ವಲ್ಪ ಡೌನ್ ಮಾಡ್ತಾಯಿದ್ದೀನಿ. ಇಲ್ಲಿ ಸ್ಕೋಪ್ಸಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ, ಹೈಲೈಟ್ಸ್ನ ಡೌನ್ ಮಾಡಿ ನೆಕ್ಸ್ಟು ಸ್ಯಾಚುರೇಷನ್ನ ಸ್ವಲ್ಪ ಇನ್ಕ್ರೀಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಗೇನ್ ಸ್ವಲ್ಪ ಡೌನ್ ಮಾಡಿ ನೆಕ್ಸ್ಟ್ ಗಾಮಾ ಇನ್ನೊಂಚೂರು ಡೌನ್ ಮಾಡ್ತಾಯಿದ್ದೀನಿ. ಇಲ್ಲಿ ಸ್ವಲ್ಪ ಕಾಂಟ್ರಾಸ್ಟ್ ಆ್ಯಡ್ ಮಾಡಿದ್ದೀನಿ. ಇಲ್ಲಿ ನಾವು ಬಿಫೋರ್ ಆಫ್ಟರ್ ನೋಡೋದಾದರೆ ಇದು ಕಲರ್ ಕನ್ವರ್ಷನ್ ಆಗಿರೋದು, ನೆಕ್ಸ್ಟು ಬೇಸ್ ಕರೆಕ್ಷನ್ ಮಾಡ್ಕೊಂಡಿರೋದು. ನೆಕ್ಸ್ಟ್ ನೋಡ್ನ ನಾನು ರೀನೇಮ್ ಮಾಡ್ಕೋತಾ ಇದ್ದೀನಿ ರ್ಯಾಪರ್ ಅಂತ, ಅಂದರೆ ನಾನು ಕಲರ್ ರ್ಯಾಪರ್ನ ಯೂಸ್ ಮಾಡ್ತಾಯಿದ್ದೀನಿ ಈ ನೋಡಲ್ಲಿ ನಾನು ಕಲರ್ ರ್ಯಾಪರಿಗೆ ಹೋಗಿ ನನಗೆ ಒಂದು ಲುಕ್ ಕ್ರಿಯೇಟ್ ಮಾಡಬೇಕಾಗಿದೆ. ಹಾಗಾಗಿ ನಾನು ಒಂದು ಮ್ಯೂಟೆಡ್ ಗ್ರೀನ್ ಟೋನ್ನ ಕ್ರಿಯೇಟ್ ಮಾಡಬೇಕಾಗಿದೆ.
ಹಾಗಾಗಿ ನಾನು ಇಲ್ಲಿ ಈ ಗ್ರೀನ್ಸ್ನ ಸೆಲೆಕ್ಷನ್ ಮಾಡಿಕೊಂಡು, ಇಲ್ಲಿ ಯೆಲ್ಲೋಸು ಇದೆ, ಸೆಲೆಕ್ಷನ್ ಮಾಡಿಕೊಂಡು ನಾನು ಇದನ್ನ ಸ್ಯಾಚುರೇಷನ್ ಫುಲ್ ಡೌನ್ ಮಾಡ್ತಾಯಿದ್ದೀನಿ. ಡೌನ್ ಮಾಡಿ ಹಾಗೆ ಗ್ರೀನ್ಸು ಡೌನ್ ಮಾಡ್ತಾಯಿದ್ದೀನಿ. ಗ್ರೀನ್ಸ್ ಏನೇನಿದೆ ಅದು ಡೌನ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಅದೇ ಥರ ಸ್ವಲ್ಪ ಬ್ಲೂಯಿಶು ಡೌನ್ ಮಾಡಿ, ನೆಕ್ಸ್ಟ್ ನಾನಿಲ್ಲಿ ಟಿಂಟಿಗೆ ಬಂದು ಸ್ವಲ್ಪ ಟಿಂಟನ್ನ ಗ್ರೀನಿಶ್ ಕಡೆಗೆ ಟರ್ನ್ ಮಾಡ್ತಾಯಿದ್ದೀನಿ. ಅಂದರೆ ಒಂದು -22 ಅಷ್ಟು ಟರ್ನ್ ಮಾಡಿ ಇಲ್ಲಿ ಹೈಲೈಟ್ಸ್ನ ಸ್ವಲ್ಪ ಕಮ್ಮಿ ಮಾಡ್ತಾಯಿದ್ದೀನಿ. ಸೊ ನಮಗೆ ಇಲ್ಲೊಂದು ಬಿಫೋರ್ ಆಫ್ಟರ್ ನೋಡೋದಾದರೆ ಒಂದು ಲುಕ್ಕು ಆಲ್ರೆಡಿ ಕ್ರಿಯೇಟ್ ಆಗ್ತಾ ಇದೆ. ನೆಕ್ಸ್ಟ್ ನೋಡನ್ನ ನಾನು ರೀನೇಮ್ ಮಾಡ್ಕೋತೀನಿ ವಿಗ್ನೇಟ್ ಅಂತ ರೀನೇಮ್ ಮಾಡಿಕೊಂಡು ನಾನಿಲ್ಲಿ ಪವರ್ ವಿಂಡೋಸಿಗೆ ಬರ್ತಾಯಿದ್ದೀನಿ. ಪವರ್ ವಿಂಡೋಸ್ನ ಕ್ಲಿಕ್ ಮಾಡಿ ನಾನಿಲ್ಲಿ ಸರ್ಕ್ಯುಲರ್ ಪವರ್ ವಿಂಡೋನ ಸೆಲೆಕ್ಷನ್ ಮಾಡ್ಕೋತಾ ಇದ್ದೀನಿ. ಇದು ಮಾಡಿಕೊಂಡು ನಾನು ನೆಕ್ಸ್ಟು ಇದು ಆಸ್ಪೆಕ್ಟ್ ರೇಷಿಯೋ ಮತ್ತು ಸಾಫ್ಟ್ನೆಸ್ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. ಆಸ್ಪೆಕ್ಟ್ ರೇಷಿಯೋನ ನಾನು ಇಲ್ಲಿ ರೈಟ್ ಸೈಡಲ್ಲಿ ಆಸ್ಪೆಕ್ಟ್ ರೇಷಿಯೋ ಇದನ್ನ ಫುಲ್ ಇಡ್ತಾಯಿದ್ದೀನಿ. 100%ಗೆ ಇಟ್ಟಾಗ ಈ ಥರ ಕಾಣುತ್ತೆ. ಅಂದರೆ ಫುಲ್ ಫ್ರೇಮಿಗೆ ಇಟ್ಟು ನಾನಿಲ್ಲಿ ಫೇಸಿಗೆ ಮಾತ್ರ ಸೆಲೆಕ್ಷನ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾವು ಫುಲ್ ಕ್ಲಿಪ್ಸ್ ನೋಡಿದಾಗ ಇಲ್ಲಿ ಫೇಸಿಗೆ ಮಾತ್ರ ಸೆಲೆಕ್ಷನ್ ಮಾಡಿ ನಾನು ಸ್ವಲ್ಪ ಸಾಫ್ಟ್ನೆಸ್ನ ಇನ್ಕ್ರೀಸ್ ಮಾಡ್ತಾಯಿದ್ದೀನಿ. ಇನ್ಕ್ರೀಸ್ ಮಾಡಾದಮೇಲೆ ನಾನಿಲ್ಲಿ ಪವರ್ ವಿಂಡೋ ಹಾಕಿದ್ದಲ್ಲ ಅದನ್ನ ಇನ್ವರ್ಟ್ ಮಾಡ್ಕೋತಾ ಇದ್ದೀನಿ. ಅಂದರೆ ಉಲ್ಟಾ ಸೆಲೆಕ್ಷನ್ ಮಾಡಿಕೊಂಡು ನೆಕ್ಸ್ಟು ಗೇಯ್ನು ಮತ್ತು ಗಾಮಾದಲ್ಲಿ ನಾನು ಸ್ವಲ್ಪ ಬ್ರೈಟ್ನೆಸ್ನ ಕಮ್ಮಿ ಮಾಡ್ತಾಯಿದ್ದೀನಿ. ಗೇಯ್ನಲ್ಲಿ ಕಮ್ಮಿ ಮಾಡಿ ಇಷ್ಟು ಕಮ್ಮಿ ಮಾಡಿದಾಗ ನನಗೆ ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ಡೀಟೇಲ್ಸು ಕಾಣಿಸ್ತಾ ಇದೆ. ಹಾಗೆ ನಾನು ಗಾಮ ಸ್ವಲ್ಪ ಕಮ್ಮಿ ಮಾಡ್ತಾಯಿದ್ದೀನಿ. ಕಮ್ಮಿ ಮಾಡಿ ನನಗೆ ಎಲ್ಲಿ ಬೇಕು ಇದನ್ನು ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. ಮೇ ಬಿ ಇಷ್ಟು ಸಾಕು ಅನಿಸುತ್ತೆ. ಅಡ್ಜಸ್ಟ್ ಮಾಡಿ ಇನ್ನೊಂದು ಸ್ವಲ್ಪ ಕಮ್ಮಿ ಮಾಡ್ತಾಯಿದ್ದೀನಿ ಗಾಮ ಮತ್ತು ಗೇಯ್ನ್ ಮಾಡಿ. ನಾನಿಲ್ಲಿ ಪವರ್ ವಿಂಡೋನ ಆಫ್ ಮಾಡಿ ಬಿಫೋರ್ ಆಫ್ಟರ್ನ ನೋಡ್ತಾಯಿದ್ದೀನಿ. ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ ಬಿಫೋರ್ ಆಫ್ಟರ್ ಫುಲ್ ಕ್ಲಿಪ್ ನೋಡಿದ್ರೆ ಇಲ್ಲಿ ನನಗೆ ಟ್ರ್ಯಾಕಿಂಗ್ ಮಾಡೋ ಅವಶ್ಯಕತೆ ಏನಿಲ್ಲ. ನಾನು ಆಲ್ಮೋಸ್ಟ್ ಫುಲ್ ಕ್ಲಿಪ್ಗೆ ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ ಬಿಫೋರ್ ಆಫ್ಟರ್. ನೆಕ್ಸ್ಟ್ ನೋಡೋಣ, ನಾನು ರೀನೇಮ್ ಮಾಡ್ಕೋತೀನಿ ಸ್ಯಾಟ್ ವರ್ಸಸ್ ಲೂಮಾ ಅಂತ. ಸ್ಯಾಟ್ ವರ್ಸಸ್ ಲೂಮಾ ಅಂತ ರೀನೇಮ್ ಮಾಡಿಕೊಂಡು ನಾನಿಲ್ಲಿ ಕರ್ವ್ಸಿಗೆ ಬಂದು, ಇಲ್ಲಿ ಕರ್ವ್ಸ್ ಇರುತ್ತಲ್ಲ ಕರ್ವ್ಸಿಗೆ ಬಂದು ಲಾಸ್ಟ್ ಆಪ್ಷನ್ ಇರುತ್ತೆ ಕರ್ವ್ಸಲ್ಲಿ ಸ್ಯಾಟ್ ವರ್ಸಸ್ ಲೂಮಾ ಅಂತ. ಲೂಮಾ ಅಂದರೆ ಲೂಮಿನನ್ಸ್ ಅಂತ. ಕರ್ವ್ಸ್ಗೆ ಇನ್ ಡೆಪ್ತ್ ವೀಡಿಯೋ ಮಾಡಿದ್ದೀನಿ. ಇದು ಯಾರಿಗೆ ಅರ್ಥ ಆಗಿಲ್ಲ ಅವರು ನನ್ನ ಕಲರ್ ಗ್ರೇಡಿಂಗ್ ಸೀರೀಸಲ್ಲಿ ಕರ್ವ್ಸ್ ಮೇಲೆ ಒಂದು ವೀಡಿಯೋ ಇದೆ, ಅದರಲ್ಲಿ ಹೋಗಿ ಚೆಕ್ ಮಾಡ್ಕೋಬೋದು. ಇಲ್ಲಿ ಸ್ಯಾಟ್ ವರ್ಸಸ್ ಲೂಮಾಕ್ಕೆ ಬಂದು ನಾನು ನೆಕ್ಸ್ಟು ನನ್ನ ಹಿಸ್ಟೋಗ್ರಾಮ್ ತೋರಿಸ್ತಾ ಇದೆ. ಎಲ್ಲ ಡೀಟೇಲ್ಸು ಈ ಪೋರ್ಷನಲ್ಲಿದೆ, ಅಂದರೆ ಒಂದು ಡಾರ್ಕ್ ಪೋರ್ಷನಲ್ಲಿದೆ. ಇಲ್ಲಿ ಸ್ಯಾಚುರೇಷನ್ ಲೆವೆಲಲ್ಲಿ ಲೂಮಿನನ್ಸ್ ಕಮ್ಮಿ ಮಾಡೋದು, ಅಂದರೆ ಬ್ರೈಟ್ನೆಸ್ ಕಮ್ಮಿ ಮಾಡೋದು. ಹಾಗಾಗಿ ನಾನಿಲ್ಲಿ ಇಲ್ಲೊಂದು ಪಾಯಿಂಟ್ನ ಕ್ಲಿಕ್ ಮಾಡ್ಕೋತೀನಿ. ಒಂದು ರ್ಯಾಂಡಮ್ ಆಗಿ ಒಂದು ಪಾಯಿಂಟ್ನ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟು ಈ ಪಾಯಿಂಟ್ನ, ಇಲ್ಲೊಂದು ಪಾಯಿಂಟ್ ಇದೆಯಲ್ಲ ಈ ಪಾಯಿಂಟಲ್ಲಿ ನಾನು ಸ್ವಲ್ಪ ಬ್ರೈಟ್ನೆಸ್ನ ಡೌನ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಡೌನ್ ಮಾಡಿದ್ರೆ ಇಲ್ಲಿ ಬಿಫೋರ್ ಆಫ್ಟರ್ ನೋಡಿದ್ವಲ್ಲ. ಸೊ ನೆಕ್ಸ್ಟ್ ನೋಡನ್ನ ನಾನು ರಿನೇಮ್ ಮಾಡ್ಕೋತೀನಿ ಸ್ಯಾಚುರೇಷನ್ ಅಂತ. ಸ್ಯಾಚುರೇಷನ್ ಅಂತ ನೇಮ್ ಮಾಡ್ಕೊಳ್ದಲ್ಲೇ ಇದನ್ನ HSV ಅಂತ ರಿನೇಮ್ ಮಾಡ್ತೀನಿ. ಆ್ಯಕ್ಚುಲಿ ಇದನ್ನ ಸ್ಯಾಚುರೇಷನ್ಗೋಸ್ಕರನೇ ರಿನೇಮ್ ಮಾಡ್ಕೋತಿರೋದು, ಒಂದು ಸಿನಿಮ್ಯಾಟಿಕ್ ಸ್ಯಾಚುರೇಷನ್ಗೋಸ್ಕರ. ರಿನೇಮ್ ಮಾಡಿಕೊಂಡು ನೋಡ್ ಮೇಲೆ ರೈಟ್ ಕ್ಲಿಕ್ ಮಾಡಿ ನಾನಿಲ್ಲಿ ಕಲರ್ ಸ್ಪೇಸಿಗೆ ಬಂದು HSV ಸೆಲೆಕ್ಷನ್ ಮಾಡ್ಕೋತಾ ಇದ್ದೀನಿ. HSV ಅಂದರೆ ಹ್ಯೂ, ಸ್ಯಾಚುರೇಷನ್ ಮತ್ತು ವ್ಯಾಲ್ಯೂ ಅಂತ. ಸೆಲೆಕ್ಷನ್ ಮಾಡಾದಮೇಲೆ ನಾನಿಲ್ಲಿ ಚಾನಲ್ಸಿಗೆ ಬಂದು ಚಾನಲ್ 1 ಮತ್ತು ಚಾನಲ್ 3ನ ಡಿಸೇಬಲ್ ಮಾಡ್ತಾಯಿದ್ದೀನಿ. ಡಿಸೇಬಲ್ ಮಾಡಿ ನೆಕ್ಸ್ಟು ನಾನು ಗಾಮ ಬಂದ ಇಲ್ಲಿ ಸ್ಯಾಚುರೇಷನ್ ಇನ್ಕ್ರೀಸ್ ಮಾಡ್ತಾಯಿದ್ದೀನಿ. ಇನ್ಕ್ರೀಸ್ ಮಾಡಿದ್ರೆ ಇದೊಂಥರ ಸಿನಿಮ್ಯಾಟಿಕ್ ಸ್ಯಾಚುರೇಷನ್. ಇದ್ರ ಮೇಲೂ ಒಂದು ವಿಡಿಯೋ ಇದೆ, ಗೊತ್ತಿಲ್ಲ ಅಂದರೆ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಮಾಡಾದಮೇಲೆ ಇಲ್ಲಿ ಬಿಫೋರ್ ಆಫ್ಟರ್ ನೋಡ್ತಾ ಇದ್ದೀವಲ್ಲ. ಸೊ ಇಲ್ಲಿವರೆಗೂ ನಾವು ಈ ಫುಟೇಜ್ನ ಗ್ರೇಡಿಂಗ್ ಮಾಡಿದ್ವಿ, ಆದರೆ ಸ್ಕೋಪ್ಸ್ ನೋಡಿಲ್ಲ. ಸೊ ಸ್ಕೋಪ್ಸ್ ನೋಡಿದಾಗ ಅಬ್ಸರ್ವ್ ಮಾಡಿದರೆ ಅಲ್ಲಿ ನಮ್ಮ ಸ್ಕಿನ್ ಟೋನ್ ಮೇಲೆ ಇಲ್ಲಿ ನನ್ನ ಮೌಸ್ ಕ್ರಸರ್ನ ಹವರ್ ಮಾಡಿದ್ರೆ
ಸ್ಕಿನ್ ಟೋನ್ಸು ವೆಕ್ಟ್ರೋಸ್ಕೋಪಲ್ಲಿ ಪರ್ಫೆಕ್ಟಾಗಿ ಅಲೈನ್ ಆಗಿದೆ. ಯಾವುದು ಕಲರ್ಸು ಸ್ಯಾಚುರೇಷನ್ ಜಾಸ್ತಿ ಆಗಿಲ್ಲ ಮತ್ತು ಹ್ಯೂ ಲೆವೆಲ್ ಜಾಸ್ತಿ ಆಗಿಲ್ಲ. ಆಲ್ಮೋಸ್ಟ್ ಎಲ್ಲ ಇದೇ ರೇಂಜಲ್ಲಿ ಕೂತಿದೆ. ಸೊ ಇದನ್ನ ಬಿಫೋರ್ ಆಫ್ಟರ್ ನೋಡೋದಾದರೆ ಇದು ಬಿಫೋರು ನಮ್ಮ ನ್ಯೂಟ್ರಲ್ ಇಮೇಜು, ಇದು ನಮ್ಮ ಪೂರ್ತಿ ಕಲರ್ ಗ್ರೇಡಿಂಗ್ ಇಮೇಜ್. ಬರೀ 6 ನೋಡನ್ನ ಯೂಸ್ ಮಾಡಿಕೊಂಡು ನಾವು ಒಂದು ಫುಲ್ ಕಲರ್ ಗ್ರೇಡಿಂಗ್ನ ಮಾಡ್ಬೋದು. ಯಾವುದೇ ಥರದ್ದು ಕಷ್ಟ ಪ್ಯಾರಲಲ್ ನೋಟ್ಸು ಮತ್ತು ಲೇಯರ್ ಮಿಕ್ಸರು ಅವೆಲ್ಲ ಏನೂ ಹಾಕ್ತಾರೆ. ಸಿಂಪಲಾಗಿ 6 ನೋಡ್ ಮಾತ್ರ ಯೂಸ್ ಮಾಡಿಕೊಂಡು ಒಂದು ಕಲರ್ ಗ್ರೇಡಿಂಗ್ ಮಾಡಿರೋದು. ಒಂದು ಕ್ಲಿಪ್ಪು ಕಲರ್ ಗ್ರೇಡ್ ಆಗಿದೆ. ನೆಕ್ಸ್ಟ್ ಕ್ಲಿಪ್ಪಿಗೆ ಹೋಗೋದಾದರೆ ನಾವು ನೆಕ್ಸ್ಟ್ ಕ್ಲಿಪ್ನ ಸೆಲೆಕ್ಷನ್ ಮಾಡ್ಕೋತೀನಿ. ನೆಕ್ಸ್ಟ್ ಕ್ಲಿಪ್ನ ಸೆಲೆಕ್ಷನ್ ಮಾಡಿ ಈ ಸಿನಿಯರದಲ್ಲಿ ಯಾವ ಥರ ಗ್ರೇಡ್ ಮಾಡ್ಬೋದು ಅಂದರೆ, ನಾನು ಅಪ್ರೋಚ್ ಮಾಡೋದು ಒಂದು ಪೀಚ್ ಕಲರು ರಿಚ್ ಸ್ಕಿನ್ ಟೋನ್ನ ಅಪ್ರೋಚ್ ಮಾಡೋದು. ಸೊ ಇದನ್ನ ಒಂಥರ 2 ಸ್ಟ್ರಿಪ್ ಕಲರ್ ಗ್ರೇಡಿಂಗ್ ಅಂತಲೂ ಕರೀತಾರೆ. 2 ಸ್ಟ್ರಿಪ್ ಕಲರ್ ಗ್ರೇಡಿಂಗ್ ಒಂದು ಅಡ್ವಾನ್ಸ್ ಕಲರ್ ಗ್ರೇಡಿಂಗು, ನೇಮ್ ಅದು 2 ಸ್ಟ್ರಿಪ್ ಅಂತ. ಸೊ ಅದನ್ನು ಆಲ್ಮೋಸ್ಟ್ ಅದಕ್ಕೆ ಮ್ಯಾಚ್ ಮಾಡೋ ಥರ ಮ್ಯಾನ್ಯುಯಲ್ ಆಗಿ ಹೇಗೆ ಮಾಡ್ಬೋದು ಅಂತ ನೋಡೋಣ. ಸೊ ಸ್ಟಾರ್ಟಿಂಗಲ್ಲಿ ನಾನು ಫಸ್ಟ್ ನೋಡನ್ನ ರೀನೇಮ್ ಮಾಡ್ಕೋತೀನಿ ಬೇಸ್ ಅಂತ. ಆ್ಯಸ್ ಇಟ್ ಈಸು ಫಸ್ಟು ಬೇಸ್ ಕರೆಕ್ಷನ್ ಮಾಡ್ಕೊಳ್ಳೋಣ. ಇದು ಕನ್ವರ್ಷನ್ ಆಗಿದೆ ಆಲ್ರೆಡಿ. ಬೇಸ್ ಕರೆಕ್ಷನಲ್ಲಿ ನಾನು ಫಸ್ಟು ಕಾಂಟ್ರಾಸ್ಟ್ನ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಅದನ್ನ ರೇಷಿಯೋ ಅಡ್ಜಸ್ಟ್ ಮಾಡೋಕ್ಕೆ ನಾನು ಪಿವಿಟ್ ಯೂಸ್ ಮಾಡ್ತಾಯಿದ್ದೀನಿ. ಪಿವಿಟ್ ಯೂಸ್ ಮಾಡಿ ಸ್ವಲ್ಪ ಸ್ಯಾಚುರೇಷನ್ ಜಾಸ್ತಿ ಮಾಡ್ತಾಯಿದ್ದೀನಿ. ನೋಡಿದ್ವಲ್ಲ. ಸೊ ಬೇಸ್ ಕರೆಕ್ಷನ್ ಆಗಿದೆ ಇಲ್ಲಿ. ನೆಕ್ಸ್ಟ್ ನೋಡನ್ನ ರೀನೇಮ್ ಮಾಡ್ಕೋತೀನಿ ನಾನು ರ್ಯಾಪರ್ ಅಂತ. ಇದು ನಾನು ಲುಕ್ನ ಬಿಲ್ಡ್ ಮಾಡೋಕ್ಕೆ ರ್ಯಾಪರ್ ಯೂಸ್ ಮಾಡ್ತಿರೋದು. ಲಾಸ್ಟ್ ಕ್ಲಿಪ್ಪಲ್ಲೂ ರ್ಯಾಪರೇ ಯೂಸ್ ಮಾಡಿದ್ದು, ಅಂದರೆ ಹ್ಯೂ ಸ್ಯಾಚುರೇಷನ್ ಚೇಂಜ್ ಮಾಡೋಕ್ಕೋಸ್ಕರ. ನೀವು ಬೇಕಿದ್ದರೆ ನಿಮಗೆ ಈಸಿ ಆಗೋದಾದರೆ ಇಲ್ಲಿ ಕರ್ವ್ಸಲ್ಲಿ ಬಂದು ಅದೇ ಥರ ಇಲ್ಲಾದರೂ ಯೂಸ್ ಮಾಡ್ಬೋದು. ನಾನು ರ್ಯಾಪರ್ನ ಪ್ರಿಫರ್ ಮಾಡ್ತೀನಿ ಜಾಸ್ತಿ. ರ್ಯಾಪರಿಗೆ ಬಂದು ನಾನಿಲ್ಲಿ ಗ್ರೀನ್ ಟೋನ್ ಇದೆಯಲ್ಲ, ಈ ಗ್ರೀನ್ ಟೋನ್ನ ಪೀಚ್ ಕಲರ್ಗೆ ಟರ್ನ್ ಮಾಡ್ತಾಯಿದ್ದೀನಿ. ಇಲ್ಲಿಗೆ ಬಂದು ಇಲ್ಲಿ ಇಷ್ಟಕ್ಕೆ ಟರ್ನ್ ಮಾಡಿ ನಾನು ನಿಲ್ಲಿಸ್ತಾ ಇದ್ದೀನಿ. ಇದು ಬಿಫೋರ್, ಇದು ಆಫ್ಟರ್. ನೋಡಿದ್ವಲ್ಲ, ಗ್ರೀನು ಹ್ಯೂ ಚೇಂಜ್ ಆಗಿದೆ. ಅದೇ ಥರ ಸ್ಕಿನ್ ಟೋನು ಸ್ವಲ್ಪ ಪೀಚ್ ಕಲರ್ಗೆ ಟರ್ನ್ ಆಗಿದೆ. ನೆಕ್ಸ್ಟ್ ನೋಡನ್ನ ರೀನೇಮ್ ಮಾಡ್ಕೋತೀನಿ ವಿಗ್ನೈಟ್ ಅಂತ. ವಿಗ್ನೈಟ್ ಕೊಡೋಕ್ಕೆ ನೆಕ್ಸ್ಟ್ ಅದೇ ಥರ ವಿಗ್ನೈಟಿಗೆ ಬಂದು ನಾನಿಲ್ಲಿ ಪವರ್ ವಿಂಡೋಸಿಗೆ ಬಂದು ಒಂದು ಸರ್ಕ್ಯುಲರ್ ಪವರ್ ವಿಂಡೋ ತೊಗೊಂಡು ಇದನ್ನ ಆಸ್ಪೆಕ್ಟ್ ರೇಷಿಯೋನ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. ಲಾಸ್ಟ್ ಟೈಮ್ ಮಾಡ್ದಂಗೆ ಮಾಡ್ತಾಯಿಲ್ಲ, ನಾನಿಲ್ಲಿ ಸ್ವಲ್ಪ ಸಬ್ಜೆಕ್ಟಿಗೆ ಆಗೋವಷ್ಟು ಮಾಡ್ತಾಯಿದ್ದೀನಿ. ಅಡ್ಜಸ್ಟ್ ಮಾಡಿಕೊಂಡು ನಾನಿಲ್ಲಿ ಸಾಫ್ಟ್ನೆಸ್ನ ಫುಲ್ ಇನ್ಕ್ರೀಸ್ ಮಾಡ್ತಾಯಿದ್ದೀನಿ. ಇನ್ಕ್ರೀಸ್ ಮಾಡಿ ನೆಕ್ಸ್ಟು ಗಾಮಾಗೆ ಬಂದು ನಾನು ಗಾಮ ಕಮ್ಮಿ ಮಾಡ್ತಾಯಿದ್ದೀನಿ. ಅದಕ್ಕೂ ಮುಂಚೆ ಫಸ್ಟ್ ಇಲ್ಲಿ ಇನ್ವರ್ಟ್ ಮಾಡ್ಕೊಳ್ಳೋಣ. ಪವರ್ ವಿಂಡೋನ ಇನ್ವರ್ಟ್ ಮಾಡಿಕೊಂಡು ನಾನು ಗಾಮ ಕಮ್ಮಿ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಗೇನ್ ಸ್ವಲ್ಪ ಕಮ್ಮಿ ಮಾಡ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ಸಾಫ್ಟ್ನೆಸ್ನ ಇನ್ಕ್ರೀಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಸಬ್ಜೆಕ್ಟಿಗೋಸ್ಕರ ಇನ್ಕ್ರೀಸ್ ಮಾಡಿಕೊಂಡು ಇಲ್ಲಿ ಎಲ್ಲೂ ಟ್ರ್ಯಾಕಿಂಗ್ ಮಾಡೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಇದನ್ನ ಬಿಫೋರ್ ಆಫ್ಟರ್ ನೋಡೋದಾದರೆ ನೋಡಿದ್ವಲ್ಲ. ನೆಕ್ಸ್ಟ್ ನೋಡನ್ನ ರೀನೇಮ್ ಮಾಡ್ಕೋತೀನಿ ನಾನು ಹೈಲೈಟ್ಸ್ ಅಂತ. ಹೈಲೈಟ್ಸಿಗೆ ಬಂದು ಹೈಲೈಟ್ಸ್ನ ರಿಕವರ್ ಮಾಡೋಕ್ಕೆ ನಾನು ಇಲ್ಲಿ ಕ್ವಾಲಿಫೈಯರ್ ಯೂಸ್ ಮಾಡ್ತಾಯಿದ್ದೀನಿ. ಅಂದರೆ ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ನನಗೆ ಇಲ್ಲಿ ಡ್ರೆಸ್ ಮೇಲೆ ಏನು ಡೀಟೇಲ್ಸ್ ಕಾಣಿಸ್ತಾ ಇಲ್ಲ. ಹಾಗಾಗಿ ನಾನಿಲ್ಲಿ ಹೈಲೈಟ್ ಆನ್ ಮಾಡಿದ್ದೀನಿ. ಇಲ್ಲಿ ಲುಮಿನನ್ಸ್ ಪಾರ್ಟ್ ಇದೆಯಲ್ಲ, ಇದನ್ನು ಡ್ರ್ಯಾಗ್ ಮಾಡ್ಕೊಂಡು ಬರ್ತೀನಿ ರೈಟ್ ಸೈಡಿಗೆ. ಡ್ರ್ಯಾಗ್ ಮಾಡ್ಕೊಂಡು ಬಂದಾದಮೇಲೆ ನಮಗೆ ಹೈಲೈಟ್ಸ್ ಪಾರ್ಟು ಮಾತ್ರ ಸೆಲೆಕ್ಷನ್ ಆಗ್ತಾಯಿದೆ. ಮಾಡಿ ಇದನ್ನು ನಾನು ಸ್ವಲ್ಪ ಸಾಫ್ಟ್ ಮಾಡ್ಕೋತೀನಿ. ಡಿನಾಯ್ಸ್ ಅಪ್ಲೈ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಬ್ಲರ್ ರೇಡಿಯಸ್ಸು ಸ್ವಲ್ಪ ಅಪ್ಲೈ ಮಾಡಿ ಹೈಲೈಟ್ಸ್ನ ಆಫ್ ಮಾಡಿಕೊಂಡು ನಾನಿಲ್ಲಿ ಗೇಯ್ನಲ್ಲಿ ಕಮ್ಮಿ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಸ್ವಲ್ಪ ಗಾಮನೂ ಕಮ್ಮಿ ಮಾಡ್ತಾಯಿದ್ದೀನಿ. ಇದು ಬಿಫೋರ್ ಆಫ್ಟರ್ ನೋಡೋದಾದರೆ ಇಲ್ಲಿ ಅಬ್ಸರ್ವ್ ಮಾಡ್ತಿದ್ದೀವಲ್ಲ, ಇಲ್ಲಿ ಶರ್ಟ್ ಮೇಲೆ ಎಲ್ಲ ಡೀಟೇಲ್ಸು ರಿಕವರ್ ಆಗ್ತಾ ಇದೆ. ನೆಕ್ಸ್ಟ್ ನೋಡಲ್ಲಿ ನಾವು
ಇನ್ನೊಂದು ಸ್ವಲ್ಪ ಕಾಂಟ್ರಾಸ್ಟ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಬೋದು. ಕಾಂಟ್ರಾಸ್ಟು ಮತ್ತು ಪಿವಿಟ್ ಅಡ್ಜಸ್ಟ್ ಮಾಡಿ ಸ್ವಲ್ಪ ಹೈಲೈಟ್ಸ್ನ ಕಮ್ಮಿ ಮಾಡಿ, ಸ್ವಲ್ಪ ಕಾಮ ಜಾಸ್ತಿ ಮಾಡಿ, ಚೂರು ಸ್ಯಾಚುರೇಷನ್ ಇನ್ಕ್ರೀಸ್ ಮಾಡೋಣ. ಇದು ಓವರಾಲ್ ಗ್ಲೋಬಲ್ ಅಡ್ಜಸ್ಟ್ಮೆಂಟು, ಅಂದರೆ ಓವರಾಲ್ ಲುಕ್ಕಿಗೆ ನಾವು ಒಂದು ಲುಕ್ಕಿಗೆ ಓವರಾಲ್ ಆಗಿ ಅಡ್ಜಸ್ಟ್ ಮಾಡೋದು. ಅಡ್ಜಸ್ಟ್ ಮಾಡಾದ್ಮೇಲೆ ಸ್ಕೋಪ್ಸ್ ನೋಡಿದ್ರೆ ಆ್ಯಸ್ ಇಟ್ ಈಸು ನೋಡಿ, ನಮ್ಮ ಸ್ಕಿನ್ ಟೋನ್ಸು ಆಲ್ಮೋಸ್ಟ್ ಸ್ಕಿನ್ ಟೋನ್ ಇಂಡಿಕೇಟರ್ ಮೇಲೆ ಲೈನ್ ಆಗಿದೆ. ಇದನ್ನ ಬಿಫೋರ್ ಆಫ್ಟರ್ ನೋಡೋದಾದರೆ ನ್ಯೂಟ್ರಲ್ ಇದು. ನೆಕ್ಸ್ಟ್ ನಾವು ಕಲರ್ ಕನ್ವರ್ಷನ್ ಮಾಡಿದ್ವಿ, ಬೇಸ್ ಕರೆಕ್ಷನ್ ಮಾಡ್ಕೊಂಡ್ವಿ, ಲುಕ್ನ ಡೆವಲಪ್ ಮಾಡಿದ್ವಿ, ವಿಗ್ನೆಟ್ ಅಪ್ಲೈ ಮಾಡಿದ್ವಿ, ನೆಕ್ಸ್ಟ್ ಹೈಲೈಟ್ಸ್ ರಿಕವರ್ ಮಾಡಿದ್ವಿ, ನೆಕ್ಸ್ಟ್ ಒಂದು ಗ್ಲೋಬಲ್ ಅಡ್ಜಸ್ಟ್ಮೆಂಟ್ ಮಾಡಿದ್ವಿ. ಸಿಂಪಲಾಗಿ 6 ನೋಡಲ್ಲಿ ಒಂದು ಗ್ರೇಡ್ ಮಾಡಿದ್ವಿ. ಸೊ ನಾನಿಲ್ಲಿ ನೆಕ್ಸ್ಟ್ ಕ್ಲಿಪ್ಪಿಗೆ ಹೋಗೋಕ್ಕೂ ಮುಂಚೆ ನಾನಲ್ಲಿ ಒಂದು ಕನ್ಫರ್ಮ್ ಮಾಡ್ತೀನಿ. ನಾನಿಲ್ಲಿ ಮಾಡ್ತಾ ಇರೋದು ಬೇಸಿಕ್ ಕಲರ್ ಗ್ರೇಡಿಂಗ್. ಏನಕ್ಕೆ ಬೇಸಿಕ್ ಕಲರ್ ಗ್ರೇಡಿಂಗ್ ಮಾಡ್ತಾಯಿದ್ದೀನಿ, ಯಾವ ಥರದ್ದು ಲಟ್ ಯೂಸ್ ಮಾಡ್ತಿಲ್ಲ, ಮತ್ತು ಯಾವ ಥರದ್ದು DCTL ಯೂಸ್ ಮಾಡ್ತಿಲ್ಲ, ಮತ್ತು ಥರ್ಡ್ ಪಾರ್ಟಿ ಪ್ಲಗಿನ್ ಯಾವುದಾದ್ರೂ ಆಯಿತು, ಡಿಎನ್ಹಾನ್ಸರ್ ಪ್ರೋ, ಲುಕ್ ಡಿಸೈನರ್ ಯಾವುದು ಯೂಸ್ ಮಾಡ್ತಿಲ್ಲ. ಏನಕ್ಕೆ ಅಂದರೆ, ಒಂದು ಫಸ್ಟು ನಮಗೆ ಡಾವಿಂಚಿ ರಿಸಾಲ್ವಲ್ಲಿರೋ ಟೂಲ್ಸು ಯಾವ ಥರ ಕೆಲಸ ಮಾಡುತ್ತೆ ಅಂತ ಫಸ್ಟು ಅರ್ಥ ಆದರೆ, ಆಮೇಲೆ ನೆಕ್ಸ್ಟು ನಾವು ಬೇರೆ ಥರ್ಡ್ ಪಾರ್ಟಿ ಪ್ಲಗಿನ್ಸು DCTLಸು ಯೂಸ್ ಮಾಡ್ಬೋದು. ಬೈ ಚಾನ್ಸ್ ನಮಗೆ ಇಲ್ಲೇ ಯಾವುದು ಗೊತ್ತಾಗಲಿಲ್ಲ ಅಂದರೆ ಅದನ್ನು ಯೂಸ್ ಮಾಡಿದ್ರು, ಅಡ್ವಾನ್ಸ್ ಟೂಲ್ಸ್ನ ಯೂಸ್ ಮಾಡಿದ್ರು ಯಾವ ಥರದ್ದು ಯೂಸ್ ಆಗೋಲ್ಲ, ಮತ್ತು ನಾವು ಅಂದ್ಕೊಂಡಿರೋ ರಿಸಲ್ಟ್ಸು ಬರೋಲ್ಲ. ಏನಕ್ಕೆ ಅಂದರೆ, ನಾವಿಲ್ಲಿ ಬೈ ಚಾನ್ಸ್ ಒಂದು ಹ್ಯೂ ರೊಟೇಷನ್ ಮಾಡ್ತಾಯಿದ್ದೀವಿ ಅಂದರೆ ನಮಗೆ ಫಸ್ಟೇ ಗೊತ್ತಿರಬೇಕು, ಒಂದು ಗ್ರೀನ್ ಹ್ಯೂ ರೊಟೇಷನ್ ಮಾಡಿದ್ರೆ ಯಾವ ಕಲರ್ ಬರುತ್ತೆ, ರೆಡ್ ಹ್ಯೂ ರೊಟೇಷನ್ ಮಾಡಿದ್ರೆ ಯಾವ ಕಲರ್ ಬರುತ್ತೆ, ಮತ್ತು ಸ್ಕಿನ್ ಟೋನ್ಸ್ಗೆ ಯಾವ ಥರ ಎಫೆಕ್ಟ್ ಮಾಡುತ್ತೆ, ಗಾಮ ಯಾವ ಥರ ಕೆಲಸ ಮಾಡುತ್ತೆ, ಗೇನ್ ಯಾವ ಥರ ಕೆಲಸ ಮಾಡುತ್ತೆ ಅಂತ. ನಾವಿಲ್ಲಿ ಕೊಟ್ಟಿರೋ ಕಸ್ಟಮ್ ಟೂಲ್ನೇ ಯೂಸ್ ಮಾಡಿಕೊಂಡು ನಾವು ಗ್ರೇಡ್ ಮಾಡ್ಬೋದು. ನಮಗೆ ಲಟ್ಸ್ ಯೂಸ್ ಮಾಡಿಕೊಂಡು ಮಾಡೋದು ಆ ಥರ ಏನೇ ಇಲ್ಲ. ಬರೀ ಒಂದು 20 ಮಿನಿಟ್ಸಲ್ಲೇ ನಾವು 3 ಥರ ಲುಕ್ನ ಕ್ರಿಯೇಟ್ ಮಾಡ್ಬೋದು. ಕೆಲವೊಂದು ಸರಿ ಲಟ್ಸು ಎಲ್ಲದೂ ಒಳ್ಳೆ ಲಟ್ ಇರಲ್ಲ. ನಾವು ಲಟ್ ಅಪ್ಲೈ ಮಾಡಿದ ತಕ್ಷಣ ಇಮೇಜು ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ನಾವಿಲ್ಲಿ ಬರೀ ಒಂದು 6 ನೋಟ್ಸಲ್ಲೇ ಆಲ್ಮೋಸ್ಟ್ ಎಲ್ಲ ಥರ ಗ್ರೇಡಿಂಗು ಮಾಡ್ತಾಯಿದ್ದೀವಿ. ಸೊ ಹಾಗಾಗಿ ಫಸ್ಟು ಕಸ್ಟಮ್ ಟೂಲ್ಸು ಡಾವಿಂಚಿಯಲ್ಲಿರೋದು ಯಾವ ಥರ ಕೆಲಸ ಮಾಡುತ್ತೆ ಅಂತ ಅರ್ಥ ಮಾಡಿಕೊಂಡು ನೆಕ್ಸ್ಟ್ ಬೇಕಿದ್ರೆ ಯಾವ ಥರ ಅಡ್ವಾನ್ಸ್ ಟೂಲ್ಸ್ ಆದರೂ ಯೂಸ್ ಮಾಡ್ಬೋದು. ನಾನು DCTLಸು, ಲುಕ್ ಡಿಸೈನರು ಮತ್ತು ಡಿಎನ್ಹಾನ್ಸರ್ ಪ್ರೋ ಎಲ್ಲ ಯೂಸ್ ಮಾಡ್ತೀನಿ. ಆಮೇಲೆ ಕೆಲವೊಂದು ಪವರ್ ಗ್ರೇಡ್ಸು ಯೂಸ್ ಮಾಡ್ತೀನಿ, ಸಿನಿಪ್ರಿಂಟ್ 35, ಸಿನಿಪ್ರಿಂಟ್ 16 ಆ ಥರ ಲುಕ್ಸು ಮತ್ತು ಫಿಲ್ಮ್ ಸ್ಟಾಕ್ಸ್ಗಳನ್ನು ಯೂಸ್ ಮಾಡ್ತೀನಿ. ಫಸ್ಟು ಬೇಸಿಕ್ಕಾಗಿ ಒಂದು ಗ್ರೇಡ್ ಮಾಡಾದಮೇಲೆ ನೆಕ್ಸ್ಟ್ ನಾವು ಅಡ್ವಾನ್ಸ್ ಆಗಿ ಗ್ರೇಡ್ ಮಾಡೋದನ್ನ ಕಲಿಬೋದು. ನೆಕ್ಸ್ಟ್ ಕ್ಲಿಪ್ಪಿಗೆ ಹೋಗೋಣ. ಇಲ್ಲಿ ನೆಕ್ಸ್ಟ್ ಕ್ಲಿಪ್ಪಲ್ಲಿ ಒಂದು ಬೀಚ್ ಸಿನಾರಿಯೋ ಇದೆ. ಈ ಕ್ಲಿಪ್ನ ಕಲರ್ ಗ್ರೇಡಿಂಗ್ ಮಾಡೋದಾದರೆ ನಾನೊಂದು ಸ್ಪ್ಲಿಟ್ ಕಲರ್ ಟೋನ್ನ ಮಾಡ್ಬೋದು. ಇಲ್ಲಿ ನಾನು ನೆಕ್ಸ್ಟು ಫಸ್ಟ್ ನೋಡೋಣ ಆ್ಯಸ್ ಇಟ್ ಈಸ್ ಬೇಸ್ ಅಂತ ರಿನೇಮ್ ಮಾಡಿಕೊಂಡು, ಕಲರ್ ಕನ್ವರ್ಷನ್ ಆಗಿದೆ, ಬೇಸ್ ಅಂತ ರಿನೇಮ್ ಮಾಡಿಕೊಂಡು ನಾನಿಲ್ಲಿ ಸ್ವಲ್ಪ ಕಾಂಟ್ರಾಸ್ಟು ಮತ್ತು ಪಿವಿಟ್ ರೈಸ್ ಮಾಡ್ತಾಯಿದ್ದೀನಿ. ರೈಸ್ ಮಾಡಿ ಸ್ವಲ್ಪ ಹೈಲೈಟ್ಸ್ನ ಕಮ್ಮಿ ಮಾಡ್ತಾಯಿದ್ದೀನಿ, ಸ್ವಲ್ಪ ಸ್ಯಾಚುರೇಷನ್ನು ಇಂಕ್ರೀಸ್ ಮಾಡ್ತಾಯಿದ್ದೀನಿ. ಇಂಕ್ರೀಸ್ ಮಾಡಿ ನೆಕ್ಸ್ಟ್ ಸ್ವಲ್ಪ ಟೆಂಪ್ರೇಚರಲ್ಲಿ ವೈಟ್ ಬ್ಯಾಲೆನ್ಸ್ ಸ್ವಲ್ಪ ಕಮ್ಮಿ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನೋಡು ಲುಕ್ ಅಂತ ರಿನೇಮ್ ಮಾಡ್ಕೋತೀನಿ. ಲುಕ್ ಅಂತ ರಿನೇಮ್ ಮಾಡಿಕೊಂಡು ನಾನು ಇಲ್ಲಿ ನಮ್ಮ ಪ್ರೈಮರಿ ಕಲರ್ ಬಾರ್ಸ್ ಇದೆಯಲ್ಲ ಅಲ್ಲಿ ಬರ್ತಾಯಿದ್ದೀನಿ. ಅಲ್ಲಿ ಬಂದು ನಾನಿಲ್ಲಿ ಹೈಲೈಟ್ಸಿಗೆ ಅಂದರೆ ಗೇನ್ ಪಾರ್ಟಿಗೆ ನಾನು ಸ್ವಲ್ಪ ಬ್ಲೂಯಿಶ್ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಆ್ಯಡ್ ಮಾಡಿ ಅದೇ ಹೈಲೈಟ್ಸ್ ಪಾರ್ಟಿಗೆ ನಾನು ಸ್ವಲ್ಪ ಗ್ರೀನಿಶ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಗ್ರೀನಿಶು ಮತ್ತು ಬ್ಲೂಯಿಶ್ ಎರಡೂ ಸೇರಿದ್ರೆ ಒಂದು ಟೀಲ್ ಕಲರ್ ಆಗುತ್ತೆ. ನೆಕ್ಸ್ಟು ಇಲ್ಲಿ ಸ್ವಲ್ಪ ಟೆಂಪಲ್ ಬಂದು ನಾನಿಲ್ಲಿ ಟೆಂಪ್ರೇಚರ್ನ ಮೈನಸ್ ಮಾಡ್ತಾಯಿದ್ದೀನಿ. ಒಂದು 330 ಅಷ್ಟು. ನೆಕ್ಸ್ಟು ಟಿಂಟಲ್ಲಿ ಸ್ವಲ್ಪ ಗ್ರೀನ್ ಕಡೆಗೆ ಮೂವ್ ಮಾಡ್ತಾಯಿದ್ದೀನಿ. ನೋಡಿದ್ವಲ್ಲ ಬಿಫೋರ್ ಆಫ್ಟರು. ನೆಕ್ಸ್ಟ್ ಇದೇ ಕಲರ್ ರ್ಯಾಪರಿಗೆ ಬಂದು ನಾನು ಸ್ವಲ್ಪ ಬ್ಲೂ ಕಲರ್ನ ಹ್ಯೂ ಚೇಂಜ್ ಮಾಡಿ ಸ್ವಲ್ಪ ಸ್ಯಾಚುರೇಷನ್ ಡೌನ್ ಮಾಡ್ತಾಯಿದ್ದೀನಿ. ಅದೇ ಥರ ಇಲ್ಲೂ ಸ್ವಲ್ಪ ಹ್ಯೂ ಚೇಂಜ್ ಮಾಡ್ತಾಯಿದ್ದೀನಿ. ಚೇಂಜ್ ಮಾಡಿ ಸ್ವಲ್ಪ ಸ್ಯಾಚುರೇಷನ್ ಡೌನ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾವು ನೋಡ್ತಾ ಇರ್ಬೋದು ಸ್ಕೋಪ್ಸಲ್ಲಿ
ಇಲ್ಲಿ ಗ್ರೀನು ಮತ್ತು ಬ್ಲೂಯಿಶು. ಇದು ಸ್ವಲ್ಪ ಔಟ್ ಆಫ್ ರೇಂಜ್ ಹೋಗ್ತಾ ಇದೆ, ಅಂದರೆ ಹೈಲೈಟ್ಸಲ್ಲಿ ತುಂಬ ಕ್ಲಿಪ್ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಅದನ್ನು ಕಾಂಪನ್ಸೇಟ್ ಮಾಡೋಕ್ಕೆ ನಾನಿಲ್ಲಿ ಹೈಲೈಟ್ನ ಸ್ವಲ್ಪ ಕಮ್ಮಿ ಮಾಡ್ತಾಯಿದ್ದೀನಿ. ಕಮ್ಮಿ ಮಾಡಿ ಇದನ್ನ ಬಿಫೋರ್ ಆಫ್ಟರ್ ನೋಡೋದಾದರೆ ನಮ್ಮ ಲುಕ್ ನೋಡಲ್ಲಿ ಇದು ಬಿಫೋರ್, ಇದು ಆಫ್ಟರ್, ಬಿಫೋರ್ ಆಫ್ಟರ್. ನೆಕ್ಸ್ಟು ಅದರಲ್ಲೇ ಸ್ವಲ್ಪ ಸ್ಕಿನ್ ಟೋನ್ನ ಕಾಂಪನ್ಸೇಟ್ ಮಾಡೋಕ್ಕೆ ನಾನಿಲ್ಲಿ ಗಾಮದಲ್ಲಿ ಬಂದು ಸ್ವಲ್ಪ ರೆಡ್ ಆ್ಯಡ್ ಮಾಡ್ತಾಯಿದ್ದೀನಿ. ರೆಡ್ ಆ್ಯಡ್ ಮಾಡಿ ಬಿಫೋರ್ ಆಫ್ಟರ್. ನೆಕ್ಸ್ಟ್ ನೋಡೋಣ ರೀನೇಮ್ ಮಾಡ್ಕೋತೀನಿ ವಿಗ್ನೇಟ್ ಅಂತ. ವಿಗ್ನೇಟ್ ಅಂತ ರೀನೇಮ್ ಮಾಡಿಕೊಂಡು ನಾನು ಪವರ್ ವಿಂಡೋಸಿಗೆ ಬಂದು ಸರ್ಕ್ಯುಲರ್ ಪವರ್ ವಿಂಡೋ ತೊಗೊಂಡು ಇದನ್ನ ಫೇಸಿಗೆ ಅಡ್ಜಸ್ಟ್ ಮಾಡ್ಕೋತೀನಿ. ಹಿಂಗೆ ಅಡ್ಜಸ್ಟ್ ಮಾಡಿಕೊಂಡು ಸ್ವಲ್ಪ ಸಾಫ್ಟ್ನೆಸ್ನ ಇನ್ಕ್ರೀಸ್ ಮಾಡ್ತೀನಿ. ಇನ್ಕ್ರೀಸ್ ಮಾಡಿ ಇನ್ವರ್ಟ್ ಮಾಡಿಕೊಂಡು ನಾನಿಲ್ಲಿ ಸ್ವಲ್ಪ ಗೇನ್ ಕಮ್ಮಿ ಮಾಡ್ತೀನಿ. ಸ್ವಲ್ಪ ಗೇನ್ ಕಮ್ಮಿ ಮಾಡಿ ನೆಕ್ಸ್ಟ್ ನಾನು ಇದೇ ನೋಡನ್ನ ಇನ್ನೊಂದು ಇನ್ವರ್ಟ್ ನೋಡ್ ಮಾಡ್ಕೋತೀನಿ. ಅಂದರೆ ಆಲ್ಟ್ ಓ ಪ್ರೆಸ್ ಮಾಡ್ತು ಅಂದರೆ ನಾನು ಏನು ಸೆಲೆಕ್ಷನ್ ಮಾಡಿದ್ದೀನಲ್ಲ ಅದ್ರ ಉಲ್ಟಾ ಸೆಲೆಕ್ಷನ್ ಆಗುತ್ತೆ, ಪವರ್ ವಿಂಡೋ ಹಾಗೇ ಇರುತ್ತೆ. ಇಲ್ಲಿ ಇನ್ನೊಂದು ನೋಡ್ ಕ್ರಿಯೇಟ್ ಆಗುತ್ತೆ. ಕ್ರಿಯೇಟ್ ಆದಮೇಲೆ ಈ ನೋಡಲ್ಲಿ ನಾನು ಈ ಫೇಸಿ ಸೆಲೆಕ್ಷನ್ ಮಾಡಿದ್ದಲ್ಲ ಅದರದ್ದು ಬ್ರೈಟ್ನೆಸ್ ಮಾತ್ರ ಜಾಸ್ತಿ ಮಾಡ್ತೀನಿ. ಅಂದರೆ ಇಲ್ಲಿ ನನಗೆ ಫೇಸ್ ಮಾತ್ರ ಬ್ರೈಟ್ನೆಸ್ ಜಾಸ್ತಿ ಆಗ್ತಾ ಇದೆ. ಈ ಎರಡು ನೋಡನ್ನ ಎನೇಬಲ್ ಡಿಸೇಬಲ್ ಮಾಡ್ತು ಅಂದರೆ ನಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿದೆಯಲ್ಲ. ಈ ಥರ ಒಂದು ವಿಗ್ನೇಟ್ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಆ್ಯಸ್ ಇಟ್ ಈಸು ಸ್ಯಾಚುರೇಷನ್ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನ ರೀನೇಮ್ ಮಾಡ್ಕೋತೀನಿ HSV ಅಂತ. ರೀನೇಮ್ ಮಾಡಿಕೊಂಡು ಕಲರ್ ಸ್ಪೇಸ್ಗೆ HSVಗೆ ಬಂದು ಚಾನಲ್ಸ್ 1 ಮತ್ತು ಚಾನಲ್ 3ನ ಡಿಸೇಬಲ್ ಮಾಡಿ ಇಲ್ಲಿ ಗಾಮ ಬಂದು ಸ್ವಲ್ಪ ನಾನು ಸ್ಯಾಚುರೇಷನ್ ಇನ್ಕ್ರೀಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಇಲ್ಲಿ ಇನ್ನೊಂದು ನೋಡನ್ನ ರೀನೇಮ್ ಮಾಡ್ಕೋತೀನಿ ಗ್ಲೋಬ್ ಅಂತ. ಓವರಾಲ್ ಇಮೇಜು ಅಡ್ಜಸ್ಟ್ ಮಾಡೋಕ್ಕೆ ಇಲ್ಲಿ ಸ್ವಲ್ಪ ಕಾಂಟ್ರಾಸ್ಟ್ನ ಸ್ವಲ್ಪ ಅಡ್ಜಸ್ಟ್ ಮಾಡಿ ನೆಕ್ಸ್ಟು ಪಿವಿಟ್ನ ಸ್ವಲ್ಪ ರೇಷೋ ಅಡ್ಜಸ್ಟ್ ಮಾಡ್ಕೋತೀನಿ. ಅಡ್ಜಸ್ಟ್ ಮಾಡಿ ನಾನಿಲ್ಲಿ ಸ್ವಲ್ಪ ಟೆಂಪ್ರೇಚರಲ್ಲಿ ಒಂಚೂರು ಕೂಲ್ ಕಡೆಗೆ ತೊಗೋತೀನಿ. ತೊಗೊಂಡಾದ್ಮೇಲೆ ನೆಕ್ಸ್ಟು ನಾನಿಲ್ಲಿ ಸ್ವಲ್ಪ ಹೈಲೈಟ್ಸ್ ಕೂಡ ಕಮ್ಮಿ ಮಾಡ್ತೀನಿ. ಕಮ್ಮಿ ಮಾಡಾದ್ಮೇಲೆ ಸ್ಕೋಪ್ಸ್ ಅಬ್ಸರ್ವ್ ಮಾಡೋಣ. ಇಲ್ಲಿ ಸ್ಕಿನ್ ಟೋನ್ಸ್ ಆಲ್ಮೋಸ್ಟ್ ಅಲೈನ್ ಆಗಿದೆ. ನೆಕ್ಸ್ಟು ಇಲ್ಲೊಂದು ಸ್ಪ್ಲಿಟ್ ಟೋನಿಂಗು, ಈ ಗ್ರಾಫ್ ನೋಡ್ತಾ ಇದ್ದೀರಲ್ಲ ಇಲ್ಲೊಂದು ಸ್ಪ್ಲಿಟ್ ಟೋನ್ ಕ್ರಿಯೇಟ್ ಆಗಿದೆ. ಬಿಫೋರ್ ಆಫ್ಟರ್ ನೋಡೋದಾದರೆ ಇದು ಬಿಫೋರ್ ನ್ಯೂಟ್ರಲ್ ಇಮೇಜು, CST ಅಪ್ಲೈ ಮಾಡಿದ್ದೀವಿ, ಬೇಸ್ ಕರೆಕ್ಷನ್ನು, ಲುಕ್ಕು, ವಿಗ್ನೈಟ್ ಅಪ್ಲೈ ಮಾಡಿದ್ದೀವಿ. ನೆಕ್ಸ್ಟು ಫೇಸ್ ಕರೆಕ್ಷನ್ ಮಾಡ್ಕೊಂಡಿದ್ದೀವಿ, ಸ್ಯಾಚುರೇಷನ್ ಅಪ್ಲೈ ಮಾಡಿದ್ದೀವಿ. ನೆಕ್ಸ್ಟು ಒಂದು ಗ್ಲೋಬಲ್ ಅಡ್ಜಸ್ಟ್ ಮಾಡಿದ್ದೀವಿ. ಓವರಾಲ್ ಬಿಫೋರ್ ಆಫ್ಟರ್. ಸೊ ನೋಡಿದ್ವಲ್ಲ ಪ್ರೀ ವೆಡ್ಡಿಂಗ್ ಕ್ಲಿಪ್ಸ್ನ ಹೇಗೆ ಎಡಿಟ್ ಮಾಡ್ಬೋದು ಅಂತ. ಒನ್ಸ್ ಅಗೇನ್ ಡ್ರೀಮ್ಸ್ ಫೋಟೋಗ್ರಫಿ ಗಂಗಾಧರ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಕ್ಲಿಪ್ಸ್ನ ಕಳಿಸ್ಕೊಟ್ಟಿದ್ದಕ್ಕೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಕಲರ್ ಗ್ರೇಡಿಂಗ್ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ.